ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಬೆಂಡೆಕಾಯಿ ಹಾಗೂ ಸಾಂಬಾರ್ ಪೌಡರ್ ಹಾಗೂ ಕರಿಬೇವು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಉಪ್ಪು ಹಾಗೆ ಅರಿಶಿಣ, ಸೊ ಇಷ್ಟು ಸಾಮಗ್ರಿಗಳು ಬೇಕು. ಹಾಗೆಯೇ ಕೊತ್ತಂಬರಿ, ಸೊ ಇಷ್ಟನ್ನ ನಾವು ರೆಡಿ ಇಟ್ಕೋಬೇಕು. ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ಬೆಂಡೆಕಾಯಿನ ತೊಳೆದ್ಬಿಟ್ಟು ಹೆಚ್ಚಿ ಹುರ್ಕೊಂಡು ಇಟ್ಕೊಳ್ಳೋಣ. ಒಂದು ಟೊಮ್ಯಾಟೊನು ತೊಗೊಳ್ಳೋಣ. ಒಂದು ಟೊಮ್ಯಾಟೊ ಇದನ್ನೆಲ್ಲ ಹೆಚ್ಚಿಟ್ಕೊಳ್ಳೋಣ. ಸೊ ಹೆಚ್ಚಿಟ್ಕೊಂಡಿದ್ದೀನಿ ಈಗ. ಸೊ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಕ್ವಿಕ್ಕಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಬೆಂಡೆಕಾಯಿ ಪಲ್ಯ ಸೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ತೊಳೆದು ಬೆಂಡೆಕಾಯಿ ಹುರ್ಕೊಂಡೆ ಯಾವುದೇ ಇದು ಥರ ಬರಲ್ಲ. ಸೊ ನೋಡ್ತಿದ್ದೀರಾ, ಸೊ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡಾದ್ಮೇಲೆ ಬೇಕಾಗಿರುವಷ್ಟು ಎಣ್ಣೆ, ಅಂದರೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಕಡಾಯಿ ಕಾದಿರೋದ್ರಿಂದ ಎಣ್ಣೆ ಕೂಡ ಬೇಗ ಇದಾಯಿತು. ಸೊ ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಈರುಳ್ಳಿ ಹಾಗೆ ಟೊಮ್ಯಾಟೊ, ಉಪ್ಪು, ಸೊ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಬೇಗ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಸೊ ನೋಡ್ತಿದ್ದೀರಾ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೈ ಆದ ನಂತರ ಧನಿಯಾ ಪೌಡರ್ ಹಾಗೆ ಅರಿಶಿಣ ಪೌಡರ್ ಹಾಗೆ ರೆಡ್ ಚಿಲ್ಲಿ ಪೌಡರ್, ಸೊ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಂತರ ಹುರಿದಿಟ್ಟು ಅಂತ ಬೆಂಡೆಕಾಯಿನ ಈ ಫ್ರೈಗೆ ಕಲಿಸ್ಕೊಳ್ತೀನಿ. ಸೊ ಕಲಸಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಒಂದು 5ರಿಂದ 10 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸಿದರೆ ಸೊ ನೋಡ್ತಿದ್ದೀರಾ ಬೆಂಡೆಕಾಯಿ ಪಲ್ಯ ರೆಡಿ. ಇಷ್ಟು ಕ್ವಿಕ್ಕಾಗಿ ಬೇಗನೆ ಆಗುವಂಥ ಪಲ್ಯ. ಈ ಪಲ್ಯ ಮಾಡುವ ಮುಂಚಿನ ಟೈಮಲ್ಲೇ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಸೊ ಈಗ ಚಪಾತಿ ಕೂಡ ಬೇಗ ಬೇಯಿಸ್ಕೊಳ್ತಿದ್ದೀನಿ. ಸೊ ಕ್ವಿಕ್ಕಾಗಿ ಪಲ್ಯ ಚಪಾತಿ ಕೂಡ ಆಯಿತು. ಸೊ ನೀವು ಟ್ರೈ ಮಾಡಿ, ಬೇಗ ಸಮಯ ಕಡಿಮೆ ಇರುವ ಸಂದರ್ಭದಲ್ಲಿ ಸೊ ಇಷ್ಟು ಬೇಗನೆ ಆಗುತ್ತೆ. ಹಾಗೆ ಹೆಲ್ದಿ ಕೂಡ ಹೌದು, ಬೇಗ ಕೂಡ ಆಗುತ್ತೆ, ಸಮಯ ಉಳಿಯುತ್ತೆ. ಸೊ ಯಾರಿಗೆ ಇವತ್ತು ಬೇಜಾರಾಗುತ್ತೆ, ಸಿಂಪಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅನ್ನೋರು ಸೊ ಟ್ರೈ ಮಾಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗೂ ಮಾಡ್ಕೋಬೋದು. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲಿ ಹೇಗೆ ಆಗುತ್ತೋ ಸೊ ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.